ಬಾಟಲ್ ತೊಗೊಂಡು ನೀರು ಡಿಕ್ಕಿ ಒಳಗಿಡ್ರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಈಗ ಈವ್ನಿಂಗು ಟೈಮು 5:30 ಆಗಿದೆ. ನಾವು ಸ್ವಲ್ಪ ರೇಷನ್ ತರಬೇಕಿತ್ತು, ಹಾಗೆಯೇ ಮಕ್ಕಳಿಗೆ ಸ್ಟೇಷ್ನರಿ ತೊಗೋಬೇಕಿತ್ತು ಸ್ಕೂಲಿಂದು. ಆಚೆ ಹೊರಟಿದ್ದೀವಿ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮೊದಲನೇ ಸಲ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬನ್ನಿ, ಇವಾಗ ಹೊರಗಡೆ ವೇಟ್ ಮಾಡ್ತಿದ್ದಾರೆ, ನಾನು ಹೊರಡ್ತೀನಿ. ಮಳೆ ಬೇರೆ ಬರೋಂಗಾಗಿತ್ತು ಇವತ್ತು. ಸದ್ಯಕ್ಕೆ ಈಗ ಮಳೆ ಬರಲಿಲ್ಲ. ಫ್ರೆಂಡ್ಸ್, ನಾನು ಇವಾಗ ಸಂಡೇ ಈವ್ನಿಂಗ್ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ನಂದು ಸಂಜೆ ರೂಟೀನ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನಾವು ಇವಾಗ ಮನೆಯಿಂದ ಹೊರಟ್ವಿ. ಇದು ಕೆರೆ, ನಮ್ಮೂರಿನ ಕೆರೆ ಏರಿ ಮೇಲೆ ಹೋಗ್ತಾ ಇದ್ದೀವಿ. ನಾವು ಹೊರಟಾಗ ಟೈಮ್ ಆಲ್ಮೋಸ್ಟ್ 5:30 6 ಗಂಟೆ ಆಗ್ತಾ ಬಂದಿತ್ತು. ಇದು ನಮ್ಮೂರಿನ ದೇವಸ್ಥಾನ. ನಮ್ಮನೆಯವರು ಎಲ್ಲಿ ಕರ್ಕೊಂಡು ಹೋಗ್ತಾರೋ ನಾವು ಅಲ್ಲಿ ಹೋಗ್ತೀವಿ. ಯಾಕಂದರೆ ನಮ್ಮನೆಯವ್ರಿಗೆ ಪ್ರತಿ ಸಂಡೇ ನಮ್ಮನ್ನು ಎಲ್ಲರೂ ಆಚೆ ಕರ್ಕೊಂಡು ಹೋಗಬೇಕು ಅನ್ನೋ ಆಸೆ. ತುಂಬ ದೂರ ಅಲ್ಲ, ನಮ್ಮೂರಲ್ಲೇ ಇರೋಂಥ ಚಿಕ್ಕ ಚಿಕ್ಕ ಪ್ಲೇಸ್ಗಳು ಅಥವಾ ಆಚೆ ಸುಮ್ಮನೆ ಒಂದು ರೌಂಡ್ ಸಂಜೆ ಟೈಮಲ್ಲಿ ಕರ್ಕೊಂಡು ಹೋಗಬೇಕು. ಮಕ್ಕಳಿಗೂ ಮೈಂಡ್ ಫ್ರೆಶ್ ಆಗುತ್ತೆ, ಮಕ್ಕಳಿಗೂ ಖುಷಿ ಆಗುತ್ತೆ ಅಂಥೇಳಿ ಪ್ರತಿ ಸಂಡೇ, ಅಂದರೆ ನಮ್ಮ ಮನೆಯವ್ರಿಗೆ ಸಂಡೇ ಮಾತ್ರ ಸಂಜೆ ಮೇಲೆ ರಜೆ ಸಿಗುತ್ತೆ, ಆವಾಗ ಕರ್ಕೊಂಡು ಹೋಗ್ತಾರೆ. ಇವಾಗ ನಾವು ಬಂದಿದ್ದೀವಿ ಚುರುಮುರಿ ತಿನ್ನೋದಕ್ಕೆ. ಹಾಗೆ ಇಲ್ಲಿ ತಂದೂರಿ ಟೀ ಸಿಗುತ್ತೆ. ಆ ತಂದೂರಿ ಟೀ ಅಂತೂ ಸಖತ್ತಾಗಿರುತ್ತೆ. ಯಾರಾದರೂ ತಂದೂರಿ ಟೀನ ಕುಡ್ದಿಲ್ಲ ಅಂದರೆ ಒಂದು ಸಲ ಕುಡಿದು ಟ್ರೈ ಮಾಡಿ. ಇಲ್ಲಿ ಸ್ಪೆಷಲ್ ಅದು ಮಡಿಕೆ, ಚಿಕ್ಕ ಚಿಕ್ಕ ಮಡಿಕೆ ಬರುತ್ತಲ್ಲ, ಅದರಲ್ಲಿ ಅದನ್ನು ಬೆಂಕಿಲಿ ಕಾಯಿಸ್ಬಿಟ್ಟು ಅದರೊಳಗೆ ಟೀನ ಹಾಕಿ ಕೊಡ್ತಾರೆ. ಕುಡಿಯೋದಕ್ಕಂತೂ ಸಖತ್ತಾಗಿರುತ್ತೆ. ಏಲಕ್ಕಿ ಅದೆಲ್ಲ ಹಾಕಿ ಮಾಡಿರ್ತಾರೆ. ಈಗ ತೋರಿಸ್ತೀನಿ ನೋಡಿ. ಕೇಬಿ ಕ್ರಾಸ್ ಅಂತ ತಗೊಂಡು ಈಗಿನ ಕೇಬಿ ಕ್ರಾಸ್ ಅಂದಾಗ ತುಮಕೂರು ಕ್ರಾಸ್ ಹೋಗೋದು. ಕೇಬಿ ಕ್ರಾಸ್ ತುಮಕೂರು. ನಾವು ಮನೆಯಿಂದ ಫಸ್ಟ್ ಹೊರಟಿದ್ದೆ ಟೀ ಕುಡಿಯೋದಕ್ಕೆ. ಫಸ್ಟು ಟೀ ಕುಡಿದ್ಬಿಟ್ಟು ಆಮೇಲೆ ಮಿಕ್ಕಿರೋ ಕೆಲಸ ಮಾಡ್ಕೊಂಡ್ರಾಯ್ತು ಅಂಥೇಳಿ ಇವಾಗ ಟೀ ಕುಡಿದ್ಬಿಟ್ಟು ಮತ್ತೆ ಟೌನ್ ಹತ್ರ ಬರ್ತಾ ಇದ್ದೀವಿ. ಯಾಕಂದರೆ ಮನೆಗೆ ರೇಷನ್ ಅದು ತೊಗೋಬೇಕಾಗಿತ್ತು. ಹಾಗೆ ಮೋಡ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈಗ ಮಳೆಗಾಲ ಶುರುವಾಗಿರೋದ್ರಿಂದ ಒಂದು ಟೈಮಲ್ಲಿ ಮೋಡ ರೆಡ್ ಕಲರ್ ಆಗುತ್ತೆ, ಒಂದು ಸಲ ಕಪ್ಪಾಗುತ್ತೆ, ಒಂದು ಸಲ ವೈಟ್ ಇರುತ್ತೆ. ಅದು ಕೂಡ ನಾನು ವೀಡಿಯೋ ಮಾಡಿ ತೋರಿಸಿದ್ದೀನಿ. ಇವಾಗ ಅಲ್ಲಿಂದ ನಾವು ಸೀದಾ ಬಂದಿತ್ತು ಬ್ಯಾಗ್ ಅಂಗಡಿಗೆ, ಅಂದರೆ ವಾಟರ್ ಬಾಟಲ್ನ ತೊಗೋಬೇಕಾಗಿತ್ತು ಮಕ್ಕಳಿಗೆ. ಹಾಗಾಗಿ ನಾವೀಗ ಬ್ಯಾಗ್ ಅಂಗಡಿ ಹತ್ರ ಬಂದಿದ್ದೀವಿ. ಬಾಟಲ್ ಯಾವುದು ಬೇಕು? ಯಾವುದು ಅದು ಬೇಕಾ? ರೆಡ್ ಅದು ಬೇಕು. ನಾವು ಬ್ಯಾಗ್ ಅಂಗಡಿಯಿಂದ ಬಾಟಲ್ನೆಲ್ಲ ತಗೊಂಡು ಸೀದಾ ಬಂದಿದ್ದು ಇವಾಗ ಮಾರ್ಟ್ಗೆ, ಅಂದರೆ ಗ್ರೋಸರೀಸ್ ತೊಗೊಳ್ಳೋಣ ಅಂಥೇಳಿ ಮಾರ್ಟಿಗೆ ಬಂದಿದ್ದೀವಿ. ನಾನು 1 ತಿಂಗಳಿಗಾಗುವಷ್ಟು ರೇಷನ್ನ ಒಂದೇ ಸಲ ತೊಗೋತೀನಿ, ಮಧ್ಯ ಅಂಗಡಿಗೆ ಕಳಿಸೋದಿಲ್ಲ.
1 ತಿಂಗಳಿಗೆ ಆಗೋಷ್ಟು ರೇಷನ್ ಒಂದೇ ಸಲಿನೇ ತೊಗೊಂಡ್ಬಿಡ್ತೀನಿ. ಒಂದು ಬ್ರಷು ಪೇಸ್ಟಿಂದ ಹಿಡಿದು ಒಂದು ಅಡುಗೆ ಮಾಡೋ ಮನೆಗೆ ಯಾವುದೇ ವಸ್ತು ಬೇಕಿದ್ದರೂ ನಾನು ಫಸ್ಟು ಲಿಸ್ಟ್ ಮಾಡ್ಕೊಂಡು ಬಿಡ್ತೀನಿ. ಅಂದರೆ ಇವತ್ತೇನು ಖಾಲಿಯಾಗಿದೆಯೋ ಅದನ್ನು ಬರೆದಿಟ್ಕೊಂಡ್ಬಿಡ್ತೀನಿ. ಅಂದರೆ ನಮಗೆ ತೊಗೊಳ್ಳೋವಾಗ ಈಸಿಯಾಗಿ ನೆನಪಲ್ಲಿ ಬರುತ್ತೆ, ನೆನಪಲ್ಲಿ ಇಟ್ಕೋಬೋದು. ನಾನು ಮೊದಲೇ ಲಿಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಏನೇನು ಖಾಲಿ ಆಗುತ್ತೋ ಅದನ್ನು ಆದ ತಕ್ಷಣವೇ ಬರೆದಿಟ್ಕೊಂಡು 1 ತಿಂಗಳಿಗೆ ಆಗೋಷ್ಟು ರೇಷನ್ನು ಒಂದೇ ಸಲಿನ ತೊಗೊಂಬಂದ್ಬಿಡ್ತೀವಿ ನಾವು. ಫ್ರೆಂಡ್ಸ್, ನಾವೀಗ ಆಚೆ ಹೋಗಿದ್ವಿ. ಆಚೆ ಹೋಗಿ ವಸಿಷ್ಠಂಗೆ ಮತ್ತು ಗಾನುಗೆ ವಾಟರ್ ಬಾಟ್ಲ್ ಬೇಕಾಗಿತ್ತು, ತೊಗೊಂಡು ಬಂದಿದ್ದೀವಿ. ಇದು ಸ್ಕೂಲ್ ಸ್ಟಾರ್ಟ್ ಆಗಿದೆಯಲ್ಲ, ಅವ್ರಿಗೆ ವಾಟರ್ ಬಾಟ್ಲು ಬೇಕಾಗಿತ್ತು. ಫ್ರೆಂಡ್ಸ್, ಇವಾಗ ನಾವು ಮನೆಗೆ ಬಂದ್ವಿ. ಆಚೆ ಹೋಗಿದ್ವಲ್ವ, ಟೀ ಕುಡ್ಕೊಂಡು ಹಾಗೆ ವಾಟರ್ ಬಾಟ್ಲು ಬೇಕಾಗಿತ್ತು ಅವರಿಬ್ಬರಿಗೂ. ವಾಟರ್ ಬಾಟ್ಲು ತೊಗೊಂಡು ಮನೆಗೆ ರೇಷನ್ ಬೇಕಾಗಿತ್ತು, ರೇಷನ್ ತೊಗೊಂಡು ಬಂದಿದ್ದೀವಿ. ಇವಾಗ ಅವ್ರಿಗಿಬ್ರಿಗೂ ವಾಟರ್ ಬಾಟ್ಲ್ ಇತ್ತು, ಬಟ್ ಅದು ಹಳೇದಾಗಿತ್ತು ಅಂಥೇಳಿ ಬೇರೆ ಕೊಡಿಸ್ಕೊಂಡಿದ್ದಾರೆ. ಇವಾಗ ಬರೀ ಈ ವರ್ಷ ವಾಟರ್ ಬಾಟ್ಲ್ ಅಷ್ಟೇ ಕೊಡಿಸಿರೋದು. ಹಾಗೆ ರೇಷನ್ ಕೂಡ ತೊಗೊಂಬಂದ್ವಿ. ನೋಡಿ, ಅವ್ನು ಬರೀ ಆಟ ಸಾಮಾನದ್ದೇ ಚಿಂತೆ. ಜಮ್ಸ್ ತೊಗೊಂಡಿದ್ದ, ಜಮ್ಸ್ ತಿಂದರು. ಅದರಲ್ಲಿ ಏನು ಆಟ ಸಾಮಾನು ಬಂದೈತೆ ಅಂತ ತೋರಿಸ್ತಿದ್ದಾನೆ. ಏನು ಬಂದೈತೆ ತೋರಿಸು ಮಗನೇ. ಇದು ಲಿಚಿ ತೊಗೊಂಬಂದಿದ್ದೀವಿ. ತಡಿ, ಓಪನ್ ಮಾಡ್ತೀನಿ ಹೆಂಗಿರುತ್ತೆ ಅಂತ ನೋಡೋಣ. ಈಗ ಇದನ್ನು ಓಪನ್ ಮಾಡ್ತೀನಿ, ಹೆಂಗಿರುತ್ತೆ. ಫಸ್ಟ್ ಟೈಮ್ ನಾನು ಈ ಫ್ರೂಟ್ ತಿಂತಾ ಇರೋದು, ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಏನೋ ಇದನ್ನು ಓಪನ್ ಮಾಡ್ತೀನಿ ಇವಾಗ, ಹೆಂಗೆ ಇರುತ್ತೆ ಗೊತ್ತಿಲ್ಲ. ಗೊತ್ತಿಲ್ಲ, ನೋಡೋಣ ಆಮೇಲೆ. ನಾನು ಇದೇ ಫಸ್ಟ್ ಈ ಥರ ಫ್ರೂಟ್ ತಿಂತಾ ಇರೋದು. ಲಿಚಿ ಓಪನ್ ಮಾಡ್ತೀನಿ. ಸಿಪ್ಪೆ ಬಿಡಿಸಿದ ಮೇಲೆ ಈ ಥರ ಕಾಣಿಸ್ತಾ ಇತ್ತು ಇದು. ಚೆನ್ನಾಗಿದೆ, ಬಟ್ ಇದ್ರೊಳಗೆ ಬೀಜ ಇರುತ್ತೆ ನೋಡಿ. ತಿನ್ನು, ಚೆನ್ನಾಗಿದೆ. ಇವನ್ ಎಕ್ಸ್ಪ್ರೆಷನ್ ನೋಡಿ, ತಿನ್ನು ಹೆಂಗಿದೆ. ಸೇಮ್ ಕೊಬ್ಬರಿ, ಎಳ್ನೀರಲ್ಲಿ ಬರುತ್ತಲ್ಲ ಗಂಜಿ, ಸೇಮ್ ಅದೇ ಥರ ಟೇಸ್ಟು ಹಂಗೆ ಇದೆ. ಅದು ತಿನ್ನೋದಕ್ಕೂ ಬಾಯಲ್ಲೂ ಹಂಗೆ ಸಿಗುತ್ತೆ. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? 2 ವಾಟರ್ ಬಾಟಲ್ನ ತೊಗೊಂಬಂದಿದ್ದೀವಿ. ಇದು ಗಾನುಗೆ, ಇದು ವಸಿಷ್ಠಂಗೆ. ಇದು 1 ಲೀಟ್ರ್, ಇದು 1/2 ಲೀಟರು.
ಇವಂಗೆ 1/2 ಲೀಟರ್ ಸಾಕಾಗುತ್ತೆ, ಯಾಕಂದರೆ ಇವನು ಮಧ್ಯಾಹ್ನದವರೆಗೂ ಮಾತ್ರ. ಇದು ಅವಳಿಗೆ ಗಾನುಗೆ 1 ಲೀಟರ್ದು. ಇದರಲ್ಲಿ ಈ ಥರ ಇದೆ ನೋಡಿ, ಅಳತೆ ಕೊಟ್ಟಿದ್ದಾರೆ, ಎಷ್ಟು ಗಂಟೆಗೆ ಎಷ್ಟು ನೀರು ಕುಡಿಬೇಕು ಅನ್ನೋದಿದೆ. ಇದು ಈ ಥರ ಇದ್ದರೆ ಅವ್ರಿಗೂ ಮೈಂಡಲ್ಲಿ ಉಳ್ಕೊಳ್ಳುತ್ತೆ. ಈ ಥರ ವಾಟರ್ ಬಾಟಲ್ ನಮ್ಮ ಮಕ್ಕಳಿಗೆ ಕೊಟ್ಟು ಕಳಿಸೋದ್ರಿಂದ ಇದು ಸ್ಟಾರ್ಟಿಂಗಿಂದ ಎಲ್ಲಿವರೆಗೂ ಎಷ್ಟೆಷ್ಟು ಟೈಮಿಂಗ್ಸ್ ಕೊಟ್ಟಿದ್ದಾರೆ, ಇಷ್ಟು ಟೈಮಲ್ಲಿ ಇಷ್ಟಿಷ್ಟು ನೀರನ್ನು ಕುಡಿದು ಖಾಲಿ ಮಾಡಬೇಕು ಅಂತ ಹೇಳಿ ಇದರಲ್ಲಿ ಇದೆ. ಈ ಥರ ಸ್ಟ್ರಾ ಇದೆ, ಚೆನ್ನಾಗಿರುತ್ತೆ. ಈ ಥರ ಹಿಂಗೆ ಓಪನ್ ಮಾಡಿ ಕುಡಿದ್ಬಿಟ್ಟು ಮತ್ತೆ ಈ ಥರ ಕ್ಲೋಸ್ ಮಾಡ್ಕೋಬೋದು. ಚೆನ್ನಾಗಿರುತ್ತೆ ಬಾಟ್ಲು. ಕೊಡಿಸು ಅಂತಿದ್ದು ಅವಳು, ಇವಾಗ ಅದನ್ನು ತಗೊಳ್ಳೋ ಟೈಮ್ ಬಂದಿದೆ. ಚೆನ್ನಾಗಿದೆ ಬಾಟಲು, ಕ್ವಾಲಿಟಿನೂ ಚೆನ್ನಾಗಿದೆ. ಇದಕ್ಕೆ ಬಂದು 250 ಏನೋ, 250, ಇದಕ್ಕೆ 200. ಇದು ಸ್ಟೀಲ್ದು, ಇದು ಪ್ಲಾಸ್ಟಿಕ್. ಅದರಲ್ಲೂ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ, ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಅಂತ ಹೇಳ್ತಾರಲ್ಲ ಅದು. ಇದು ಚೆನ್ನಾಗಿದೆ. AM ಅಂದರೆ ಟೈಮಿಂಗ್ಸ್ ಪ್ರಕಾರ ನೀರು ಕುಡಿಯೋದಕ್ಕೆ ಮಕ್ಕಳಿಗೆ ಚೆನ್ನಾಗಿರುತ್ತೆ, ಹೆಲ್ಪ್ ಆಗುತ್ತೆ. ಹೋದ ವರ್ಷ ಕೊಡಿಸಿರೋ ಇಬ್ಬರಿಗೂ ಹೋದ ವರ್ಷ ಕೊಡಿಸಿರೋದು. ಇವು ಹಳೇದಾಗಿದೆ ಅಂತ ಹೇಳ್ಬಿಟ್ಟು 2 ಸ್ಟೀಲಿಂದೆ. ಮತ್ತು ಇವಾಗ ಈ ಥರ ತಗೊಂಡಿದ್ದಾರೆ. ಇದು ಹಳೇದು, ಇವಾಗ ಇದು ಹೊಸದು. ಇದು ಹಳೇದು, ಇದು ಹೊಸದು. ಇವಾಗ ಇಲ್ಲಿ ನೋಡೋಣ ಹೆಂಗಿದೆ ಅಂತ. ಬಾಯಲ್ಲಿ ಫ್ರೆಂಡ್ಸ್, ಮಳೆ ಬರಂಗಾಗಿತ್ತು ಅಂತ ಬಟ್ಟೆ ಒಳಗಡೆ ಒಣಗಾಕಿದ್ದೀನಿ. ಎಮರ್ಜೆನ್ಸಿ ಇರೋದನ್ನ ಕೊಡು ನೋಡ್ತಾನೆ. ಏನಕ್ಕೆ ಜಗಳ ಆಡೋದು? ಅವಳಿಗೆ ಯಾವ್ದು ಬೇಕು ಅದು ತೊಗೊಂಡಾಳೆ, ನಿಂಗೆ ಯಾವ್ದು ಬೇಕು ನೀ ತೊಗೊಂಡಿದ್ಯಾ ತಾನೇ? ಅಲ್ಲೇ ಕೇಳಿದ್ಲು ತಾನೇ, ಚಾಕ್ಲೇಟಿನ ಬೇಕಾ, ನಿಂಗೆ ಏನು ಬೇಕು ಅಂತ. ಇದು ಅದು ನಿಂದ ಅವಳಿಗೆ ಕೊಡು, ನೀ ತಗೋ. ಸರಿ ಕೊಡ್ತಾನ, ಏನು ಕುಡಿಯಂಗೆ. ನೀಲ ಫ್ಲೇವರ್ ಬೇಕು ಅಂತ ಈಗ ನಾವು ಚಿಕ್ಕವರಿದ್ದಾಗೆಲ್ಲ ಹೀಗಿರಲಿಲ್ಲ. ಬಟ್ ಈಗಿನ ಮಕ್ಕಳಿಗೆ ಕಣ್ಣಿಗೆ ಏನು ಕಾಣಿಸುತ್ತೋ ಅದು ಬೇಕೇ ಬೇಕು ಅಂತ ಹಠ ಮಾಡ್ತಾರೆ. ನಾನಿವಾಗ ಮನೆಗೆ ಬಂದಮೇಲೆ ತಂದಿರೋವಂಥ ರೇಷನ್ನು ಅದೆಲ್ಲ ಫ್ರೂಟ್ಸ್ ಆಗಲಿ ಎಲ್ಲ ತೆಗೆದು ಇಟ್ಕೋತಾ ಇದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋನ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮೊದಲನೇ ಸಲ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್.